ಹಣ್ಣುಗಳನ್ನು ಕತ್ತರಿಸಿ ಮಿಕ್ಸ್ ಮಾಡಿ ಫ್ರೂಟ್ ಸಲಾಡ್ ಅಂತ ಸೇವನೆ ಮಾಡೋದು ಸರಿಯಾದ ಕ್ರಮ ಅಲ್ಲ. ಅದೊಂದು ರಾಂಗ್ ಫ್ರೂಟ್ ಕಾಂಬಿನೇಷನ್ ಅದು. ಆದರೆ ತರಕಾರಿಗಳನ್ನು ನೀವು ಮಿಕ್ಸ್ ಮಾಡಿ ಸಲಾಡ್ ರೂಪದಲ್ಲಿ ತೊಗೋಬೋದು. ಧಾನ್ಯಗಳನ್ನು ನೀವು ಮಿಕ್ಸ್ ಮಾಡಿ ಸೇವನೆ ಮಾಡ್ಬೋದು. ಅಕ್ಕಿ, ಗೋಧಿ, ರಾಗಿ, ಜೋಳ ಇಂಥದ್ದನ್ನು ಅದನ್ನು ಮಿಕ್ಸ್ ಮಾಡಿ ನೀವು ಆಹಾರಗಳನ್ನು ಸಿದ್ಧಪಡಿಸ್ಕೋಬೋದು. ಹಾಗೆ ಬೇಳೆಕಾಳುಗಳನ್ನು, ವಿಧ ವಿಧವಾದ ಬೇಳೆಕಾಳುಗಳನ್ನು, ಕಡಲೆ, ಉದ್ದು, ಹುರುಳಿ ಇಂಥದ್ದನ್ನು ಮಿಕ್ಸ್ ಮಾಡಿ ಸೇವನೆ ಮಾಡ್ಬೋದು. ಆದರೆ ಹಣ್ಣುಗಳನ್ನು ಮಾತ್ರ ನಾವು ಮಿಕ್ಸ್ ಮಾಡಿ ಫ್ರೂಟ್ ಸಲಾಡ್ ಅಂತ ಕತ್ತರಿಸ್ಕೊಂಡು ಅದನ್ನು ಒಂದು ಫ್ರೂಟ್ ಬೌಲ್ ಅಂತ ತೊಗೊಳ್ಳೋದು ಭಾಳ ರಾಂಗ್ ಕಾಂಬಿನೇಷನ್ನು. ಕಾರಣ ಇಷ್ಟೇ, ಹಣ್ಣುಗಳು ತೀಕ್ಷ್ಣವಾದ ರುಚಿ ಇರೋವಂಥದ್ದು, ಆದರೆ ತರಕಾರಿಗಳು ರುಚಿ ಭಾಳ ಕಡಿಮೆ. ಅದು ಹೀಗೆ ರುಚಿ ಕಡಿಮೆ ಇರೋ ತರಕಾರಿಗಳನ್ನು ಮಿಕ್ಸ್ ಮಾಡಿ ಸೇವನೆ ಮಾಡೋದು ಒಳ್ಳೆಯದು. ರುಚಿ ಕಡಿಮೆ ಇರೋ ಧಾನ್ಯಗಳನ್ನು ಸೇವನೆ ಮಾಡ್ಬೋದು. ರುಚಿ ಕಡಿಮೆ ಇರೋ ಕಾಳುಗಳನ್ನು ಮಿಕ್ಸ್ ಮಾಡಿ ತೊಗೋಬೋದು. ಹಣ್ಣುಗಳು ತೀಕ್ಷ್ಣವಾದ ರುಚಿ ಇರೋವಂಥದ್ದು, ಒಂದಕ್ಕಿಂತ ಒಂದು ಸಿಹಿ ಇರೋವಂಥದ್ದು, ಒಂದಕ್ಕಿಂತ ಒಂದು ಹುಳಿ ಇರೋವಂಥದ್ದು, ಒಗರು ಸಹ ಸೇರಿಕೊಂಡಿರುವಂಥದ್ದು ಕೆಲವು ಹಣ್ಣುಗಳಲ್ಲಿ. ಹೀಗೆ ತೀಕ್ಷ್ಣವಾದ ರುಚಿ ಇರೋ ಹಣ್ಣುಗಳನ್ನು ಒಂದು ಫ್ರೂಟ್ ಮಿಕ್ಸ್ಚರ್ ಅಂತ, ಫ್ರೂಟ್ ಸಲಾಡ್ ಅಂತ ಸೇವನೆ ಮಾಡಿದಾಗ ಜೀರ್ಣ ಪ್ರಕ್ರಿಯೆಯಲ್ಲಿ ಏರುಪೇರಾಗ್ಬೋದು. ಆ ಪೌಷ್ಟಿಕಾಂಶಗಳು ನಮ್ಮ ಜೀರ್ಣತೆಯಲ್ಲೇ ಕಡಿಮೆ ಆಗ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಇಶ್ಯೂಸ್ ಬರ್ಬೋದು, ಅಸಿಡಿಟಿ ಇಶ್ಯೂಸ್ ಸಹ ಬರ್ಬೋದು. ಯಾಕೆಂದರೆ ಹಣ್ಣುಗಳು ಎಲ್ಲ ಬೇರೆ ಬೇರೆ ರುಚಿ ಇರುವಂಥದ್ದು. ಜೊತೆಗೆ ಮಿಕ್ಸ್ ಮಾಡಿ ತೊಗೊಂಡಾಗ ಯಾವ ಹಣ್ಣಿನ ರುಚಿ ಸಹ ನಾವು ಸವಿಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದೇ ಹಣ್ಣು ತೊಗೊಳ್ಳಿ, ಅದರ ನಿಜವಾದ ರುಚಿ ಅದು ಹುಳಿ ಇರ್ಬೋದು, ಸಿಹಿ ಇರ್ಬೋದು, ಅಥವಾ ಒಗರು ಇರ್ಬೋದು, ಅಥವಾ ಅತಿ ಹೆಚ್ಚು ಸಿಹಿ ಇರ್ಬೋದು. ಈಗ ಹಲಸಿನ ಹಣ್ಣು ನೀವು ಒಂದೇ ತೊಗೊಳ್ಳಿ, ಅದು ರುಚಿ ನಿಜವಾಗ್ಲೂ ಸವಿಬೋದು. ಪಪ್ಪಾಯ ಅದು ರುಚಿ ಸವಿಬೋದು. ಆದರೆ 2-3 ರೀತಿ ಹಣ್ಣುಗಳು, 4-6 ರೀತಿ ಹಣ್ಣುಗಳು ತೊಗೊಂಡಾಗ ಯಾವ ಹಣ್ಣನ್ನು ನಾವು ಸೇವಿದ್ದೀವಿ ಅಂತ ರುಚಿನೇ ನಮಗೆ ಅರಿವಿರೋದಿಲ್ಲ. ಅಷ್ಟೇ ಅಲ್ಲ, ನೀವು ಉದಾಹರಣೆಗೆ ಒಂದು ಬಾಳೆಹಣ್ಣು ತೊಗೊಳ್ಳಿ. ಆ ಬಾಳೆಹಣ್ಣು ನಾವು ತಿಂದಾಗ ನಿಜವಾದ ಬಾಳೆಹಣ್ಣನ್ನು ರುಚಿ ಸವಿತೀವಿ. ಆದರೆ ಪಪ್ಪಾಯ ತಿಂದಮೇಲೆ ಏನಾದರೂ ನಾವು ಬಾಳೆಹಣ್ಣು ಆಗಿದ್ರೆ ಆ ಬಾಳೆಹಣ್ಣು ಎಂಥ ಸಿಹಿ ಬಾಳೆಹಣ್ಣು ತೊಗೊಂಡ್ರೂ ಸಹ ನಿಮಗೆ ರುಚಿ ಅನಿಸಲ್ಲ. ನೀವು ಮೊದಲೇ ಒಂದು ಪಪ್ಪಾಯ ತಿನ್ನಿ, ನಿಮಗೆ ಪಪ್ಪಾಯದ ರುಚಿ ನಾವು ಸವಿಬೋದು. ಆದರೆ ಮಾವಿನ ಹಣ್ಣು ತಿಂದಮೇಲೆ ನೀವು ಪಪ್ಪಾಯ ಸೇವನೆ ಮಾಡಿದ್ರೆ ಆ ಪಪ್ಪಾಯ ಸೇವನೆ ಎಂಥ ಸಿಹಿ ಪಪ್ಪಾಯ ಕೊಟ್ಟರು ನಮಗೆ ರುಚಿ ಅನಿಸೋದಿಲ್ಲ. ಮೊದಲೇ ಮಾವಿನ ಹಣ್ಣು ತೊಗೊಳ್ಳಿ, ಆ ಮಾವಿನ ಹಣ್ಣಿನ ರುಚಿ ತೊಗೋಬೋದು. ಬಟ್ ಮಾವಿನ ಹಣ್ಣು ತಿಂದಮೇಲೆ ಹಲಸಿನ ಹಣ್ಣು ನಾವೇನಾದರೂ ಜೊತೆಗೆ ನಂತರ ತೊಗೊಂಡ್ರೆ ಮಾವಿನ ಹಣ್ಣು ರುಚಿ ಅನಿಸಲ್ಲ. ಮೊದಲೇ ನೀವು ಹಲಸಿನ ಹಣ್ಣು ತಿನ್ನಿ, ಹುಳಿ ಹಲಸಿನ ಹಣ್ಣು ತೊಗೊಂಡ್ರೂ ನಮಗೆ ರುಚಿ ಅನಿಸುತ್ತೆ. ಆದರೆ ಸೀತಾಫಲ ತಿಂದಮೇಲೆ ನೀವೆಂಥ ಸಿಹಿ ಹಲಸಿನ ಹಣ್ಣು ತಿಂದರೂ ಸಹ ರುಚಿ ಅನಿಸಲ್ಲ. ಕಾರಣ ಇಷ್ಟೇ, ಈ ಹಣ್ಣುಗಳು ನಾನು ಆಗಲೇ ಹೇಳಿದಾಗೆ ತೀಕ್ಷ್ಣವಾದ ರುಚಿಗಳಿರುವಂಥದ್ದು. ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಿ ತೊಗೊಳ್ಳೋ ಹಾಗಿಲ್ಲ. ನಿಮ್ಗೆ ಅವಶ್ಯಕತೆ ಇದ್ದರೆ ಹೊರಗಡೆ ಕೋರ್ಟು ಕಚೇರಿಗಳ ಹತ್ರನೋ ಅಥವಾ ಫ್ರೂಟ್ ಸ್ಟಾಲ್ ಹತ್ರನೋ ಹೋದಾಗ ನಿಮ್ಗೆ ಹಣ್ಣು ತಿನ್ನಬೇಕು ಅನಿಸಿದ್ರೆ ಫ್ರೂಟ್ಸ್ ಸಲಾಡ್ ಅಂತ ತೊಗೊಳ್ಳೋ ಬದಲು ಪ್ರತ್ಯೇಕವಾಗಿ ತೊಗೊಳ್ಳಿ. ಒಂದು ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣನ್ನೇ ಒಂದು ಬೌಲ್ ತೊಗೋಬೋದು, ರುಚಿ ತೊಗೋಬೋದು. ಇಲ್ಲ ಪಪ್ಪಾಯನೇ ಒಂದು ಬೌಲ್ ತೊಗೊಳ್ಳಿ, ಬಾಳೆಹಣ್ಣಾದರೂ ತೊಗೊಳ್ಳಿ ಅಥವಾ ಕರ್ಬೂಜ ಹಣ್ಣಾದರೂ ತೊಗೊಳ್ಳಿ. ಹೀಗೆ ಹಣ್ಣುಗಳನ್ನು ಪ್ರತ್ಯೇಕವಾಗಿ ತೊಗೊಂಡಾಗ ಒಂದು ಹೊತ್ತಿಗೆ ಒಂದೇ ರೀತಿ ಹಣ್ಣು ತೊಗೊಂಡಾಗ ನಿಜವಾದ ರುಚಿ ತಗೋಬೋದು. ಅದರ ಪೌಷ್ಟಿಕಾಂಶಗಳು ಸುಲಭವಾಗಿ ಜೀರ್ಣ ಆಗುತ್ತೆ. ಸಣ್ಣ ಪುಟ್ಟ ಗ್ಯಾಸ್ಟ್ರಿಕ್ ಇಶ್ಯೂಸ್ ಸಹ ಇದು ಬರೋದಿಲ್ಲ. ಒಟ್ಟಾರೆ ಇಷ್ಟೇ, ಹಣ್ಣುಗಳನ್ನು ಮಿಕ್ಸ್ ಮಾಡಿ ತೊಗೊಳ್ಳೋದಕ್ಕಿಂತ ಪ್ರತ್ಯೇಕವಾಗಿ ತೊಗೊಳ್ಳೋದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು, ರುಚಿನೂ ಸಿಗುತ್ತೆ. ಪ್ರತ್ಯೇಕ ಒಂದು ದಿನದಲ್ಲಿ ನೀವು 3-4 ರೀತಿಯ ಹಣ್ಣುಗಳು ತಿನ್ನಿ, ಬೇರೆ ಬೇರೆ ಟೈಮಲ್ಲಿ ತೊಂದರೆ ಏನಿಲ್ಲ. ಆದರೆ ಒಂದೇ ಹೊತ್ತಲ್ಲಿ ವಿಧ ವಿಧವಾದ ಹಣ್ಣುಗಳನ್ನು ಕತ್ತರಿಸಿ ತಿನ್ನೋ ಹಾಗಿಲ್ಲ. ಅದೊಂದು ರಾಂಗ್ ಫುಡ್ ಕಾಂಬಿನೇಷನ್. ನಮಸ್ಕಾರ. ಜೀವ ಸಂಜೀವನದ ವಿಡಿಯೋಗಳನ್ನು ಫಾಲೋ ಮಾಡ್ತಾಯಿರಿ. ಇದು ಆಹಾರದ ಬಗ್ಗೆ, ಜೀವನ ಶೈಲಿ ಬಗ್ಗೆ ಅಪರೂಪವಾಗಿರೋ ಮಾಹಿತಿಯನ್ನು ಕೊಡೋ ಈ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ವಿಡಿಯೋಗೆ ನಿಮ್ಗೆ ಇಷ್ಟ ಆಗಿದೆ ಒಂದು ಶೇರ್ ಮಾಡಿ, ಲೈಕ್ ಕೊಡಿ. ನಮಸ್ಕಾರ.